ಬಿಡದಿಯ ಮಂಡಲಹಳ್ಳಿಯಲ್ಲಿ ಅಧಿಕಾರಿಗಳಿಗೆ ಪೊರಕೆ ಏಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಎಂಸಿ ಸರ್ವೆಗೆ ಅಡ್ಡಿಪಡಿಸಿದ ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಡದಿಯ ಮಂಡಲಹಳ್ಳಿಯಲ್ಲಿ ಅಧಿಕಾರಿಗಳಿಗೆ ಪೊರಕೆ ಏಟನ್ನು ನೀಡಲಾಗಿತ್ತು. ಜೆಎಂಸಿ ಸರ್ವೆಗೆ ಅಡ್ಡಿಪಡಿಸಿದಂತಹ ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ 20ಕ್ಕೂ ಹೆಚ್ಚು ರೈತರ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ ಹಾಗೂ ದೈಹಿಕ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಎಫ್ಐಆರ್ ಅನ್ನ ಮಾಡಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳ ದೂರಿನ ಅನ್ವಯ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಜಟಾಪಟಿ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ರೈತರು ಏನ್ ಹೇಳ್ತಿದ್ದಾರೆ, ಈ ಅಭಿವೃದ್ಧಿಗೆ ನಮ್ಮ ಸಮ್ಮತಿ ಇದೆ, ಅಭಿವೃದ್ಧಿಗೆ ನಾವು ಒಪ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಕೆಲವು ರೈತರು ಈಗಾಗಲೇ ಭೂಮಿಯನ್ನ ನೀಡಿದ್ರೆ, ಮತ್ತೊಂದು ಕಡೆ ರೈತರು ಏನ್ ಹೇಳ್ತಾ ಇದ್ದಾರೆ, ನಮಗೆ ಇದು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ಯಾಕೆ ಅಂತ ಅಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ನಾವು ಈ ಭೂಮಿಯನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದೀವಿ. ನೀವು ಕೊಡುವಂತಹ ದುಡ್ಡು ಒಂದಿನ ಇರುತ್ತೆ, ನಾಳೆ ಇರಲ್ಲ. ಇದನ್ನ ನಂಬಿಕೊಂಡು ನಾವು ಜೀವನ ಸಾಗಿಸೋದು ಹೇಗೆ, ನಮ್ಮ ಮಕ್ಕಳಿಗೆ ಜೀವನ ಹೇಗೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ರಾಜಕೀಯ ನಾಯಕರು ಕೂಡ ಇದರಲ್ಲಿ ಎಂಟ್ರಿಯನ್ನ ಕೊಟ್ಟು ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಿನ್ನೆ ಸರ್ವೆಗೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಾಗಿತ್ತು. ರೈತ ಮಹಿಳೆಯರು ಹಾಗೂ ಕೆಲವು ರೈತರು ಕೂಡ ಈಗಾಗಲೇ ಪೊರಕೆ ಏಟನ್ನ ನೀಡಿದ್ರು, ಜೊತೆಗೆ ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಜೆಎಂಸಿ ಸರ್ವೆ ತಾತ್ಕಾಲಿಕ ಸ್ಥಗಿತ ಮಾಡಿದ್ದಾರೆ ಜಿಲ್ಲಾಡಳಿತ. ಸರ್ವೆಯನ್ನು ನಡೆಸಲು ಮುಂದಾದರೆ ಮತ್ತೆ ತಡೆಯಲು ರೈತರು ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರೈತರ ಜೊತೆ ಮಾತುಕತೆಯನ್ನ ನಡೆಸಿ ಸರ್ವೆ ನಡೆಸಲು ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಹೆಚ್ಚಿನ ಪೊಲೀಸ್ ಭದ್ರತೆಯಲ್ಲಿ ಜಮೀನು ಸರ್ವೆಗೆ ಈಗಾಗಲೇ ತಯಾರಿಯನ್ನ ಕೂಡ ನಡೆಸಲಾಗ್ತಾ ಇದೆ. ನಿನ್ನೆ ಸರ್ವೆ ಮಾಡಲು ಬಂದಿದ್ದಂತಹ ಸಂದರ್ಭದಲ್ಲಿ ರೈತ ಮಹಿಳೆಯರು ಹಾಗೂ ರೈತರು ಈಗಾಗಲೇ ಹಲ್ಲೆಯನ್ನು ನಡೆಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಮೊದಲು ಸ್ಥಳಕ್ಕೆ ಹೋಗಿ ಮೊದಲು ರೈತರ ಜೊತೆ ಮಾತುಕತೆಯನ್ನ ನಡೆಸೋಣ. ಯಾಕೆ ಅಂತ ಅಂದ್ರೆ ಈಗ ರೈತ ಮುಖಂಡರು ಕೂಡ ಆಗ್ಲೇ ಹೇಳ್ತಾ ಇದ್ರು, ನೀವು ಒಂದು ಲಿಖಿತ ರೂಪದಲ್ಲಿ ನಮಗೊಂದು ಪತ್ರವನ್ನ ಕೊಡಬೇಕು. ಯಾರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೋ ಅವರ ರೈತರ ಅಂದ್ರೆ ಆ ರೈತರ ಭೂಮಿಯನ್ನ ಮಾತ್ರ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿ ಲಿಖಿತ ರೂಪದಲ್ಲಿ ಕೊಟ್ಟರೆ ಮಾತ್ರ ನಾವು ಸುಮ್ಮನಾಗ್ತೀವಿ ಅಂತ ಹೇಳಿ ಈಗಾಗಲೇ ರೈತ ಮುಖಂಡರು ಕೂಡ ಹೇಳಿದ್ರು. ಹಾಗಾಗಿ ನಾವು ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸೆಕ್ಯೂರಿಟಿಗಳನ್ನು ತೆಗೆದುಕೊಂಡು ಅದಾದ ಬಳಿಕ ಸರ್ವೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಅಲ್ಲಿನ ಜಿಲ್ಲಾಡಳಿತದಿಂದ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಇವತ್ತು ಸರ್ವೆ ಮಾಡುವಂತಹ ಸಾಧ್ಯತೆ ಕೂಡ ಇಲ್ಲ ಎನ್ನಲಾಗ್ತಾ ಇದೆ. ಕಳ್ಸ್ರಿ ಅವ್ರನ್ನ ವಿಡಿಯೋ ಮಾಡ್ಕೋತ ಕಳ್ಸ್ರಿ. ಏ ಇರ ಕಳ್ಸೋಣ ಗಾಡಿನ, ಅಣ್ಣ ಗಾಡಿ ಕಳ್ಸಿರಿ ಅಣ್ಣ ಆಚೆಗೆ. ಇವತ್ತು ವಾ ಅಚ್ಚ ಕಲ್ಲ ಅವನ ಹತ್ರ ಪಡಿರ ಅದ್ರ 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 ಇದು ನೋಡಿ ಬಿಡ್ರಿ. ಬಡೀರಿ ಇವತ್ತು ನಾವಿರ್ಬೇಕು ನಾವಿರ್ಬೇಕು. ಕಳ್ಸೋಣ ಕಳ್ಸ್ರಿ ಅವ್ರನ್ನ ವಿಡಿಯೋ ಮಾಡ್ಕೋತ ಕಳ್ಸ್ರಿ. ಏ ಇರ